ಫಿಂಗರ್ಗೆ ಸ್ವಲ್ಪ ಟಾನಿಕ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಮನೆಯಲ್ಲೇ ಮಾಡಿದ್ದು. ಸ್ವಲ್ಪ ಮೆಂತ್ಯ ಕಾಳು ಜೊತೆಗೆ ಕರ್ಬೇವು ಸೊಪ್ಪು, ಕರ್ಬೇವು ಎಲೆಗಳನ್ನ ಹಾಕ್ಕೊಂಡು ಮಾಡಿರೋವಂಥದ್ದು. ಸೊ ಫ್ರಿಜ್ಜಲ್ಲಿ ಇಟ್ಟರೆ ತುಂಬ ದಿನ ಬರುತ್ತೆ. ಸೊ ನೀವು ಫ್ರಿಜ್ಜಲ್ಲಿ ಇಟ್ಕೋಬೋದು. ನಾನು ಇದನ್ನು ಸ್ಯಾಟರ್ಡೇನೂ ರೆಡಿ ಮಾಡಿದ್ದು. ಸೊ ಇವತ್ತು ವೆಡ್ನಸ್ಡೇ. ಸೊ ಇವಾಗ ಸ್ವಲ್ಪ ಫ್ರೆಶ್ಶಾಗಿ ಕಾಣಿಸ್ಲಿ ಹೇರು ಅಂದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಇಲ್ಲ, ಸ್ವಲ್ಪ ಅಷ್ಟೇ ಮೇಲೆ ಅಪ್ಲೈ ಮಾಡ್ತೀನಿ. ಆಲ್ರೆಡಿ ಕರ್ಲ್ಸ್ ಎಲ್ಲ ಚೆನ್ನಾಗೇ ಇದೆ. ಸೊ ನೈಟು ಹೇರ್ ಸೆರಮ್ನ ಅಪ್ಲೈ ಮಾಡಿದ್ದೀನಿ ಆಫೀಸಿಂದ ಬಂದ ಕೂಡಲೇ. ಸೊ ಆ್ಯಂಡ್ ಈಗ ಹೇರ್ ಟಾನಿಕ್ನ ಹಾಕೋತೇನೆ. ಸೊ ಇವತ್ತು ಬೆಂಡೆಕಾಯಿ ಸಾಂಬಾರನ್ನ ಮಾಡ್ಕೋತಾ ಇದ್ದೀನಿ. ಸೊ ಅದಕ್ಕೆ ಆಲ್ರೆಡಿ ಒಗ್ಗರಣೆಗೆ ಹಾಕಿಟ್ಟಿದ್ದೀನಿ. ದೆನ್ ನೆಕ್ಸ್ಟ್ ಸ್ಟೆಪ್ ಬಂದು ಕಟ್ ಮಾಡಿರುವಂಥ ಬೆಂಡೆಕಾಯಿನ ಹಾಕೋತೀನಿ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಿಗೆ ಕಟ್ ಮಾಡ್ಕೊಬೋದು. ಪೌಡರ್ ಹಾಕೋತೀನಿ ಅದಕ್ಕೆ. ಆಲ್ರೆಡಿ ಉಪ್ಪು ಹಾಕಿದ್ದೀನಿ. ಚೆನ್ನಾಗಿ ಫ್ರೈ ಮಾಡೋಣ. ಈಗ ತೊಗರಿ ಬೇಳೆನ ಹಾಕೋತೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಾದ್ಮೇಲೆ ಮಸಾಲ ರುಬ್ಬಿಟ್ಟಿದ್ದೀನಿ. ಟೊಮೆಟೊ ಹಾಗೆ ಸಾಂಬಾರ್ ಪೌಡರು, ಖಾರದ ಪುಡಿ ಇಷ್ಟನ್ನು ಹಾಕಿ ರುಬ್ಬಿಟ್ಟಿದ್ದೀನಿ. ಸೊ ಮಿಕ್ಸ್ ಮಾಡೋಣ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ನೋಡಿ ಹಾಕೊಳ್ಳೋಣ. ಈಗ ಇಷ್ಟು ಕ್ವಾಂಟಿಟಿಲಿ ನಾನು ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಜನ ಬೇಕೋ ಅಷ್ಟು ನೋಡಿ ಮಸಾಲಾನ ಅದ್ರ ಪ್ರಕಾರ ನೀವು ರುಬ್ಕೊಂಡು ಮಾಡ್ಬೋದು. ಈಗ ಇದನ್ನ ಲಿಡ್ನ ಕ್ಲೋಸ್ ಮಾಡಿ ನಾನೊಂದು 2 ರಿಂದ 3 ವಿಸಿಲ್ ಹಾಗೆ ಕೂಗಿಸ್ತೀನಿ. ಸೊ ಸಾಂಬಾರ್ ರೆಡಿ. ಗೈಸ್, ಇದು ನನ್ನ ಹೊಸ ಟ್ರೈಪೋಡು. ಫ್ಲಿಪ್ಕಾರ್ಟಿಂದ ತೊಗೊಂಡಿದ್ದು. 7 ಫೀಟ್ ಅಷ್ಟು ಹೈಟ್ ಬರುತ್ತೆ ನಿಮಗೆ. ಚೆನ್ನಾಗಿದೆ ಆ್ಯಕ್ಚುಲಿ. ಕಾಸ್ಟ್ ಬಂದು 394 ಸಮಥಿಂಗ್ ರೇಂಜಲ್ಲಿದೆ. ಬಟ್ ಇದು ಸ್ವಲ್ಪ ನೋಡಿ ಈ ಥರ ಲೈಟ್ಲಿ ಇದು ಬ್ರೇಕ್ ಆಗುತ್ತೆ, ಫೋಲ್ಡ್ ಆಗುತ್ತೆ. ಆ್ಯಕ್ಚುಲಿ ಅಷ್ಟು ಸ್ಟ್ರಾಂಗ್ ಇಲ್ಲ, ಬಟ್ ಸ್ಟಿಲ್ ಓಕೆ. ಸ್ವಲ್ಪ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಷ್ಟೇ ಇದು. ಸೊ ಬಿಗಿನರ್ಸ್ಗೆ ಐ ಥಿಂಕ್ ಬೆಸ್ಟ್ ಅಂತ ಅನಿಸುತ್ತೆ ನನ್ನ ಪ್ರಕಾರ. ಲಿಂಕ್ ಬೇಕಿದ್ರೆ ಟ್ರೈ ಮಾಡ್ತೀನಿ, ಹಾಕಿರ್ತೀನಿ. ಸೊ ಚೆಕ್ಔಟ್ ಮಾಡಿ. ಸೊ ನನ್ನ ಕೆಲಸ ಎಲ್ಲ ಮುಗಿದೋಯ್ತು. ಸೊ ಈಗ ಸ್ವಲ್ಪ ಟೈಮ್ ಇದೆ. ಸೊ ಹಾಗಾಗಿ ಗ್ರ್ಯಾಟಿಟ್ಯೂಡ್ ಬುಕ್ಕನ್ನು ಸ್ವಲ್ಪ ಬರೆಯೋಣ ಅಂತ. ಇವಾಗ ಎಷ್ಟು ಪಾಯಿಂಟ್ಸ್ ಆಗುತ್ತೋ ಅಷ್ಟು ಬರೀತೀನಿ. ಮತ್ತು ಈವ್ನಿಂಗ್ ಬಂದು ಕೂಡ ಇನ್ನೂ ಏನೆಲ್ಲ ಎಂಟೈರ್ ಡೇ ಆಗಿರುತ್ತಲ್ಲ, ಸೊ ಅದನ್ನು ಕೂಡ ಈ ಬುಕ್ಕಲ್ಲಿ ಬರೆದಿಟ್ಬಿಟ್ಟು ಹೋಗ್ತೇನೆ. ನಾನು ಬರೆದಿಟ್ಬಿಟ್ಟು ಮಲ್ಕೋತೀನಿ. ಸೊ ಯಾ ಟೈಮ್ ಒಂದು 7:15 ಇನ್ನೂ ಟೈಮ್ ಇದೆ ನನಗೆ. ಸೊ ಹಾಗಾಗಿ ಲೆಟ್ ಮಿ ರೈಟ್. ಆ್ಯಂಡ್ ನೀವು ಕೂಡ ಪ್ರಾಕ್ಟೀಸ್ ಮಾಡಿ. ನಿಮ್ಗೆ ಆಗೋ ಖುಷಿನ ನೀವೇ ನನ್ನ ಕಾಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡ್ತೀರಾ. ಎಷ್ಟು ಖುಷಿಯಾಗಿರ್ತಾರೆ, ಎಷ್ಟು ಪಾಸಿಟಿವ್ ಆಗಿರ್ತೀರಾ, ಎಷ್ಟೆಲ್ಲ ಚಿಕ್ಕ ಪುಟ್ಟ ಚೇಂಜಸ್ ನಿಮ್ಮಲ್ಲಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಹೇಳ್ತೀರಾ. ಬಟ್ ನೀವು ಟ್ರೈ ಮಾಡಿದ್ರೆ ಮಾತ್ರ ಅದು ಆ ಫೀಲಿಂಗ್ಸ್ ಗೊತ್ತಾಗೋಕ್ಕೆ ಸ್ಟಾರ್ಟ್ ಆಗೋದು. ಸೊ ಹಾಗಾಗಿ ಮಸ್ಟ್ ರೈಟ್ ಯುವರ್ ಗ್ರ್ಯಾಟಿಟ್ಯೂಡ್ ಜರ್ನಲ್ ಎವ್ರಿ ಸಿಂಗಲ್ ಡೇ ಗೈಸ್. ನಾನು ಆಲ್ಮೋಸ್ಟ್ ಕನ್ಸಿಸ್ಟೆನ್ಸಿಯಾಗಿ ಬರಿತಾನೇ ಇದ್ದೀನಿ. ಸೊ ಐ ಆಮ್ ಫೀಲಿಂಗ್ ರಿಯಲಿ ಗುಡ್. ಆ್ಯಂಡ್ ಆ ದಿನ ಏನಾದ್ರು ಬರೆದಿದ್ದಾಗಿದ್ದರೆ ಟಿಕ್ ಮಾಡ್ಕೋತೀನಿ. ಸೊ ಬಂದು ಸಾಯಂಕಾಲ ಸೊ ಆ ಥರ. ಇವಾಗ ಒಂದು ಅರ್ಧ ಖಾಲಿ ಮಾಡಿದ್ದೀನಿ. ಇಷ್ಟು ಬರೆದಿದ್ದೀನಿ ಆಲ್ರೆಡಿ. ಇನ್ನು ಇಷ್ಟು ಬರೀಬೇಕು. ಇದಕ್ಕೆ ಇನ್ನೂ ಬರೀತಾನೆ ಇರಬೇಕು. ಎಷ್ಟೋ ಇರುತ್ತಲ್ಲ ವಿಚಾರಗಳು ಡೈಲಿ ಲೈಫಲ್ಲಿ ನಮಗೆ. ಸೊ ನಾನು ಈ ಬುಕ್ಕನ್ನು ಸ್ಟಾರ್ಟ್ ಮಾಡಿದ್ದು ಬಂದು ಬೈ 6th, ಈ ಮಂತು 6th ಸ್ಟಾರ್ಟ್ ಮಾಡಿದ್ದು. ಎಷ್ಟೆಲ್ಲ ಆಗಿದೆಯೋ ಅಷ್ಟನ್ನೆಲ್ಲ ಟಿಕ್ ಮಾಡ್ಕೊತೀನಿ ಸಮ್ಟೈಮ್ಸ್.
ಸೊ ಇವತ್ತೇನೋ ತುಂಬ ಪ್ರೊಡಕ್ಟಿವ್ ಆಗಿರಬೇಕು ಅಂತ ಅಂದ್ಕೊಂಡು ಹೋಗಿರ್ತೀನಿ. ಸೊ ಅದನ್ನ ಬರೆದ್ಬಿಟ್ಟು ಹೋಗಿರ್ತೀನಿ ಆಯಿತಾ. ಇಡೀ ದಿನ ನಾನು ಪ್ರೊಡಕ್ಟಿವ್ ಆಗಿದ್ದಕ್ಕೆ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಬರೆದಿಟ್ಟು ಹೋಗಿರ್ತೀನಿ. ಸೊ ಏನು ಕೆಲಸ ಎಲ್ಲ ಚೆನ್ನಾಗಿ ನಡೆದಿರುತ್ತೆ. ಸೊ ಮತ್ತು ಅಥವಾ ಹೊಸ ಕಸ್ಟಮರ್ ಸಿಕ್ಕಿರ್ಬೋದು, ಏನಾದರೂ ಆಗಿರೋದು ಪ್ರೊಡಕ್ಟಿವ್ ಆಗಿರಬೇಕು. ಸೊ ಮನೆಗೆ ಬಂದು ಆ ಪಾಯಿಂಟ್ನ ಟಿಕ್ ಮಾಡ್ತೀನಿ. ಆ್ಯಂಡ್ ಸೊ ನನಗೆ ಒಂದು ಅಮೌಂಟ್ ಬರಬೇಕಾಯ್ತಾ. ಇಟ್ ವಾಸ್ ಅ ಪೆಂಡಿಂಗ್ ಅಮೌಂಟ್ ಆಯಿತಾ, ನಂದು ಪ್ರಮೋಷನ್ದು. ಸೊ ಇನ್ನೂ ಬಂದಿರಲಿಲ್ಲ. ಸೊ ನಾನು ಅದನ್ನು ಬರೆದಿದ್ದೆ ಆಯಿತಾ. ಈ ಒಂದು ಇದರಿಂದ ನನಗೆ ಇಷ್ಟು ಅಮೌಂಟು ಬರೆದಿದೆ, ಇಷ್ಟು ಅಮೌಂಟ್ ಬರಬೇಕಿತ್ತು, ಅದನ್ನು ಬರೆದಿದೆ. ಆನ್ ದ ಸೇಮ್ ಡೇ ನನಗೆ ಕ್ರೆಡಿಟ್ ಆಯಿತು ಅಮೌಂಟು. ಸೊ ಅದನ್ನು ಕೂಡ ಟಿಕ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಅವಕಾಡೋ ಟೋಸ್ಟ್ನ ತಿನ್ಬೇಕಂತ ತುಂಬ ಅನ್ನಿಸ್ತಿತ್ತು ಆಯಿತಾ. ಅದನ್ನ ಆಚೆ ತೊಗೊಂಡ್ರೆ 350 ರುಪೀಸ್ ಸಮಥಿಂಗ್ ಕಾಸ್ಟ್ ಆಗುತ್ತೆ ನಮಗೆ. ಸೊ ನಾನೇ ಮನೇಲಿ ಮಾಡ್ಕೊಂಡು ತಿಂದೆ. ಸೊ ಇಟ್ ಈಸ್ ಅಮೇಝಿಂಗ್. ಸೊ ಅದನ್ನು ಕೂಡ ಟಿಕ್ ಮಾಡ್ಕೋತೀನಿ. ಆಮೇಲೆ ನನಗೆ ಅನ್ಎಕ್ಸ್ಪೆಕ್ಟೆಡಾಗಿ ಮನಿ ಬಂದಿದೆ ಅಂತ ಬರೆದಿದೆ. ಸೊ ಅದು ಕೂಡ ಯಾವುದೋ ಒಬ್ಬರು ಪರ್ಸ್ನಲ್ ಸೆಷನ್ ತೊಗೊಂಡು ಇಮ್ಮಿಡಿಯೇಟಾಗಿ ಅಮೌಂಟ್ನ ಪೇ ಮಾಡ್ತಾರೆ. ಅದನ್ನ ಆ ಡೇ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅದನ್ನು. ಸೊ ಆ ರೀತಿ ಅಮೌಂಟ್ ಬಂದಿರೋದು ನನಗೆ. ಸೊ ಅದನ್ನು ಕೂಡ ಬರೆದಿದ್ದೆ. ಆ್ಯಂಡ್ ಸಾಕಷ್ಟು ಮನಿದು ತುಂಬ ಬೇಗ ಕ್ಲಿಕ್ ಆಗ್ತಿರುತ್ತೆ ಆಯಿತಾ. ಮನಿದು ಬರೆದಾಗೆಲ್ಲ ನನಗೆ ಯಾವ್ದಾದ್ರು ಸೆಷನ್ ಸಿಗುತ್ತೆ. ಸೊ ಆ ಥರ ಆಗ್ತಾ ಇರುತ್ತೆ. ಆ್ಯಂಡ್ ಡೇ ತುಂಬ ಬ್ಯೂಟಿಫುಲ್ ಆಗಿತ್ತು ಅಂತ ಬರೆದೋಗ್ತೀನಿ, ಅದು ಕೂಡ ಆಗುತ್ತೆ. ಈ ರೀತಿ ಸಕ್ಸಸ್ ಸ್ಟೋರೀಸ್ ನಡೀತಾನೆ ಇದೆ. ಆ್ಯಂಡ್ ನಿಮಗೂ ಇಷ್ಟ ಆಗ್ಬೋದು. ಸೊ ಸ್ಟಾರ್ಟ್ ರೈಟಿಂಗ್ ಯುವರ್ ಗ್ರ್ಯಾಟಿಟ್ಯೂಡ್ ಜರ್ನಲ್. ಪೆನ್ ಬಿದ್ದೋಯ್ತು ನೋಡಿ. ಈ ಥರ ರೆಡಿ ಆಗಿದೆ. ನೀವು ಇದನ್ನು ಸ್ವಲ್ಪ ನೀರಾದರೂ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಗಟ್ಟಿನೇ ಇರಲಿ ಅಂತ ಬಿಟ್ಟಿದ್ದೀನಿ. ಸೊ ಲಂಚ್ ಬಾಕ್ಸ್ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಸೊ ನಾನು ರೆಡಿಯಾಗಿದ್ದಾಯಿತು. ಸ್ವಲ್ಪ ಬೇಗ ಸ್ನಾನ ಎಲ್ಲ ಮುಗಿಸ್ಕೊಂಡು ರೆಡಿ ಆದ. ಬಿಕಾಸ್ ಒಂದು ಚಿಕ್ಕ ಪ್ರಾಡಕ್ಟ್ ಶೂಟ್ ಮಾಡಬೇಕಾಗಿತ್ತು. ನಾನು ಅಂದರೆ ಟೈಮ್ ಸಿಗ್ತಿರ್ಲಿಲ್ಲ. ಸೊ ಹಾಗಾಗಿ ಅದನ್ನ ಫಿನಿಶ್ ಮಾಡಿದೆ. ಸೊ ಡ್ರೈ ಫ್ರೂಟ್ಸ್ ತಿಂತಾ ಇದ್ದೀನಿ. ತುಂಬ ದಿನ ಆಗಿದೆ ಡ್ರೈ ಫ್ರೂಟ್ಸ್ ತಿಂದು ನಾನಂತೂ, ಗೊತ್ತಿಲ್ಲ ಯಾಕೆ. ಇವಾಗ ಕರೆಕ್ಟಾಗಿ ಟೈಮ್ ಆಗಿದೆ, ನಾನು ಆಫೀಸ್ಗೆ ಹೊರಡಬೇಕು. ಬಡವ್ರು ಅಂದರೆ ಬಡವರಾಗೆ ಇದ್ಬಿಡ್ತೀರ ಲೈಫ್ ಲಾಂಗ್. ಏನಂತ ತಿನ್ಬಾ ಬೇಜಾರು ಬೇಜಾರು ನಿಮಗೆಲ್ಲ. ದಿಸ್ ಇಸ್ ಮೈ ಕಾಫಿ ಟೈಮ್. ಸೊ ಬ್ರೇಕ್ಫಾಸ್ಟ್ ಆದಮೇಲೆ ಒಂದು ಒಳ್ಳೆ ಕಾಫಿ ಬೇಕು. ಹಂಗೆ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಕಾಫಿ ಇವಾಗ ಕುಡಿತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ ಗೈಸ್. ನನ್ನ ಆ್ಯಂಬಿಯನ್ಸ್ ಅಂತೂ ಸಿಕ್ಕಾಬಟ್ಟೆ ಕೂಲಾಗಿದೆ ಆ್ಯಕ್ಚುಲಿ. ಸೊ ಇವತ್ತು ಪಾರ್ಲರಿಗೆ ಬಂದೆ. ಸ್ವಲ್ಪ ಅಪ್ಪರ್ ಲಿಪ್ ಮಾಡಿಸ್ಬೇಕು. ಸೊ ಅದಕ್ಕೋಸ್ಕರ ಸ್ವಲ್ಪ ಲೈಟಾಗಿ ಬಂದಿದೆ. ಸೊ ಫುಲ್ಲು ಕ್ಲೀನ್ ಮಾಡಿಸ್ಕೊಂಡು ಇಲ್ಲಿಂದ ಹೊರಡೋಣ. ಇಷ್ಟೊಂದು ತರಕಾರಿ ಎಲ್ಲ ಸ್ವಲ್ಪ ಸೊಪ್ಪು. ಇದಕ್ಕೆ ಬರೀ 10 ರುಪೀಸ್ ಅಷ್ಟೇ. ಇದು ಬರೀ ಪಾಲಕ್ಕಿದೆ, ಇದು ಬರೀ 20 ರುಪೀಸ್ ಅಷ್ಟೇ. ತುಂಬ ಚೀಪ್ ಇನ್ ಮೈ ಏರಿಯಾ. ತಗೊಂಡು ಈಗ ಮೇಲೆ ಹೋಗುವ. ಈ ಬ್ಯಾಗಲ್ಲಿ ಏನಿದೆ ಅಂತ ಆಮೇಲೆ ತೋರಿಸ್ತೀನಿ ನಿಮಗೆ. ಸಿಕ್ಕಾಬಟ್ಟೆ ತೂಕ ಇದೆ. ರೀಸೆಂಟಾಗಿ ನನ್ನ ಫ್ರೆಂಡ್ ಮೇಲೆ ಫಂಕ್ಷನ್ ಆಯಿತು. ಅವ್ರ ಮನೆಗೆ ಹೋದಾಗ ಅವಳಿಗೆ ಇದೆಲ್ಲ ಕೊಟ್ಟು ಕಳಿಸಿದ್ದಾರೆ. ಬಾಳೆಹಣ್ಣು ಐ ಥಿಂಕ್ ಮಿಕ್ಕಿತ್ತು ಅನ್ಸುತ್ತೆ ತರಿಸಿ. ಸೊ ಇಷ್ಟು ಬಾಳೆಹಣ್ಣು, ಎಮ್ಮೆ ಹಾಲು ಕೊಟ್ಟು ಕಳಿಸಿದ್ದಾರೆ. ಮೇಡಮ್ಗೆ ಕುಡಿಯೋಕ್ಕೆ ಕಷ್ಟ, ಅದಕ್ಕೆ ತೊಗೊಂಬಂದು ನಾನು ಕೊಟ್ಟಿದ್ದಾಳೆ. ಸೊ ಈಗ ಈ ಬಾಳೆಹಣ್ಣೆಲ್ಲ ಏನಾರು ಒಂದು ರೆಸಿಪಿ ಮಾಡಬೇಕು, ಇಲ್ಲ ಡೈಲಿ ಒಂದೊಂದು ತಿಂದು ಮುಗಿಸ್ಬೇಕು ನಾನು ಆ್ಯಕ್ಚುಲಿ.
ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಅಷ್ಟೇ ನಾನು ಫ್ರೆಶ್ ಅಪ್ ಆಗ್ಬಿಟ್ಟು ಬರೋಣ ಅಂತ ಹೇಳಿಬಿಟ್ಟು ಪನ್ನೀರ್ ಮಾಡೋಣ ಅಂತ ಥಿಂಕ್ ಮಾಡ್ತಾಯಿದ್ದೀನಿ. ಗೊತ್ತಿಲ್ಲ ಹೆಂಗಾಗುತ್ತೋ ಏನು ಕತೆ ಅಂತ ನೋಡೋಣ. ಸೊ ಇದೆಲ್ಲ ಚೆನ್ನಾಗಾದರೆ ಇದು ಹಾಕ್ಬಿಟ್ಟು ಏನಾರು ಒಂದು ಮಿಲ್ಕ್ ಶೇಕೋ ಕೇಕೋ ಏನಾರು ಒಂದು ಮಾಡಿ ತಿನ್ನುವ. ಸೊ ನೋಡಿ ಎಷ್ಟು ಡಲ್ ಆಗಿದೆ ನನ್ನ ಫೇಸ್. ಫಸ್ಟು ವೆಟ್ ವೈಪ್ಸಿಂದ ಕ್ಲೀನ್ ಮಾಡ್ಕೊಳ್ಳಿ. ಡೈರೆಕ್ಟಾಗಿ ಫೇಸ್ ವಾಶ್ನೆಲ್ಲ ಅಪ್ಲೈ ಮಾಡಬೇಡಿ ಕೆಲಸದಿಂದ ಬಂದ ಕೂಡಲೇ. ಎಲ್ಲ ಆಚೆಗೆ ಹೋಗಿ ಬಂದ ತಕ್ಷಣವೇ ಸೊ ಫಸ್ಟು ಯಾವ್ದಾದ್ರು ವೆಟ್ ಟಿಶ್ಯೂ ನೀವು ಯೂಸ್ ಮಾಡೋದು ಅದರಿಂದನೇ ಫೇಸ್ ಕ್ಲೀನ್ ಮಾಡ್ಕೊಳ್ಳಿ. ನನ್ನ ಪ್ರಕಾರ ವೆಟ್ ಟಿಶ್ಯೂಸಲ್ಲಿ ಕೂಡ ತುಂಬಾ ಏನಂತಾರೆ ಕೆಲವೊಂದು ಫೇಸಿಗೆ ಸೂಟ್ ಆಗಲ್ಲ. ಯಾಕಂದರೆ ಹಿಮಾಲಯ ತೊಗೊಂಡಿದ್ದೆ, ಅದೊಂದು ಚೂರು ಚೆನ್ನಾಗಿರಲಿಲ್ಲ. ತುಂಬ ಇಚ್ಚಿಂಗ್ ಸ್ಟಾರ್ಟ್ ಆಗಿತ್ತು ನಂಗೆ ಅದು ಅದ್ರ ಕ್ಲೀನ್ ಮಾಡಿದ್ಮೇಲೆ. ಸೊ ಜುಡಿಯೋ ವೆಟ್ ವೆಬ್ಸ್ ಅಂತ ಸಖತ್ತಾಗಿದೆ. ಆ್ಯಂಡ್ ಬೇಬಿ ಜಾನ್ಸನ್ ಬೇಬಿ ಬರೋದಲ್ಲ, ಅದು ಚೆನ್ನಾಗಿರುತ್ತೆ ಅನಿಸುತ್ತೆ. ತುಂಬ ವರ್ಷದಿಂದ ಯೂಸ್ ಮಾಡಿದ್ದು. ಸೊ ಇವಾಗ ಹೆಂಗಿದೆ ಅಂತ ನೋ ಐಡಿಯಾ. ಸೊ ಜುಡಿಯೋ ವೆಟ್ ವೆಬ್ಸ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಸೊ ನೀಟಾಗಿ ನಿಮ್ಮ ಕಂಪ್ಲೀಟ್ ಫೇಸ್ನ ಕ್ಲೀನ್ ಮಾಡ್ಕೊಳ್ಳಿ. ನಿಮ್ಮ ಕತ್ತು ಕೂಡ ತುಂಬ ಇಂಪಾರ್ಟೆಂಟ್. ಲಿಪ್ ಬಾಮ್ ಎಷ್ಟೊಂದು ಮೆಸ್ಸಿಯಾಗಿದೆ ನೋಡಿ ಹಿಂದೆ. ಗೊತ್ತಿಲ್ಲ ಯಾವಾಗ ಜೋಡಿಸ್ಬೇಕು ಅಂತ. ತುಂಬಾ ವಿಚಿತ್ರವಾಗಿದೆ. ವಾಂಟ್ ಟು ಕ್ಲೀನ್ ಇಟ್. ಡಿನ್ನರ್ಗೆ ಅಂತ ಬಂದು ಯಾಕಪ್ಪ ಕ್ಯಾಮ್ರಾ. ಸೊ ಡಿನ್ನರ್ಗೆ ಅಂತ ಬಂದು ಇವತ್ತು ಪೂರಿನ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆ ಏನು ಸಾಂಬಾರು ಮಾಡಿಟ್ಟಿದ್ನಲ್ಲ ಅದ್ರ ಸ್ವಲ್ಪ ಸಾಂಬಾರು ಇನ್ನು ಮಿಕ್ಕಿದೆ. ಸೊ ಹಾಗಾಗಿ ಪೂರಿನ ಹಾಕೋತಾ ಇದ್ದೀನಿ. ಬಿಸಿ ಬಿಸಿ ಪೂರಿ. ಯಾಕೋ ಕೋಲ್ಡ್ ಆಗೋಯ್ತು. ಒಂದು 3 ಪೂರಿ ಆಗಿ ಮಾಡ್ಕೊಂಡಿದ್ದೀನಿ ಅಷ್ಟೇ ನಾನು ಒಬ್ಬಳಿಗೆ. ನಂಗೆ ಸಮ್ಟೈಮ್ಸ್ ಪೂರಿ ತೆಳ್ಳಗೆ ಅಂದರೆ ಮೆತ್ತಗಿದ್ರೆ ಇಷ್ಟ ಆಗುತ್ತೆ. ಸಮ್ಟೈಮ್ಸ್ ಈ ಥರ ಗರ್ಗರಿ ಆಗಿದ್ರೆ ಇಷ್ಟ ಆಗುತ್ತೆ. ಕರುಮ್ ಅನ್ನೋ ಥರ ಇರಬೇಕು. ಸೊ ಟೈಮ್ ಬಂದು 9:38 ಆಗಿದೆ. ಇನ್ನೇನು ನಾನು ಮಲ್ಕೋತೀನಿ. ಇನ್ನು ಸ್ವಲ್ಪ ಒಂದು 10-15 ಮಿನಿಟ್ಸಲ್ಲೆಲ್ಲ ಮಲ್ಕೋತೀನಿ. ಸೊ ಡೇ ಈ ಥರ ಇತ್ತು. ಹೋಪ್ ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ವ್ಲಾಗ್ನ ಫುಲ್ಲಾಗಿ ನೋಡೋದಕ್ಕೆ. ಆ್ಯಂಡ್ ಅದಾದಮೇಲೆ ಸಾಂಬಾರೆಲ್ಲ ರೆಡಿ ಮಾಡಿದ್ದಾಯಿತು. ನಾಳೆಗೆ ಏನು ಬೇಕಿತ್ತು ಅದೆಲ್ಲ ಸಾಂಬಾರು ರೆಡಿ ಮಾಡಿಕೊಂಡೆ. ಪಾಲಕ್ಕು ಮತ್ತು ಹೆಸರು ಬೇಳೆ ಹಾಕಿ ದಾಲ್ನ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ವೆರಿ ಹೆಲ್ದಿ. ಎರಡೂ ಕೂಡ ತುಂಬ ಒಳ್ಳೆ ಪ್ರೋಟೀನ್ ನಮ್ಮ ಬಾಡಿಗೆ. ಇತ್ತೀಚೆಗೆ ಆದಷ್ಟು ಪ್ರೋಟೀನ್ ತಿನ್ನೋಕ್ಕೆ ಆ್ಯಡ್ ಮಾಡ್ತಾನಿದ್ದೀನಿ ನನ್ನ ಎವ್ರಿ ಮೀಲ್ ಜೊತೆಗೆ. ಬಿಕಾಸ್ ನನಗೆ ತುಂಬ ವೆಯ್ಟ್ ಲಾಸ್ ಆಗ್ತಿರೋ ಕಾರಣ ನಾನು ತಿನ್ನಲೇಬೇಕು ಪ್ರೋಟೀನ್ ಫುಡ್ಸು. ಎಷ್ಟಾಗುತ್ತೋ ಅಷ್ಟು. ಆ್ಯಂಡ್ ಜಿಮ್ ಹೋಗೋದ್ರ ಕಡೆ ಆದಷ್ಟು ಯೋಚನೆ ಮಾಡ್ತಾಯಿದ್ದೀನಿ. ಸ್ವಲ್ಪ ಎಲ್ಲನೂ ಯೋಚನೆ ಮಾಡಿ ಜಿಮ್ಗೆ ಹೋಗಬೇಕು. ದಟ್ ಈಸ್ ದ ಒನ್ ಥಿಂಗ್. ಆ್ಯಂಡ್ ಅದು ಬಿಟ್ಟು ಹೊಸ ಜಾಬ್ ಹುಡುಕಬೇಕು. ಸೊ ಅದು ಕೂಡ ಈ ಮಂತಲ್ಲಿ ಎಲ್ಲ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಒಳ್ಳೆ ಜಾಬ್ ನೋಡಬೇಕು. ಮತ್ತು ಆ್ಯಂಡ್ ಸಾಕಷ್ಟು ವಿಚಾರಗಳು ತಲೆಯಲ್ಲಿ ಓಡ್ತಾನೆ ಇದೆ ನನಗಂತೂ ಈ ಮಂತು. ಆ್ಯಂಡ್ ಈ ಮಂತು ನಾಟ್ ಈ ಮಂತು ಲೈಕ್ ಕಮ್ಮಿಂಗ್ ಮಂತಲ್ಲಿ ಇನ್ನೊಂದು ಚಿಕ್ಕದಾಗ ಒಂದು ಟ್ರಿಪ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ. ಆ್ಯಂಡ್ ನೆಕ್ಸ್ಟ್ ಮಂತು ನನ್ನ ಬರ್ತ್ಡೇ ಮಂತು. ಸೊ ಐ ಆಮ್ ಎಕ್ಸೈಟೆಡ್. ಏನೇನೋ ಐಡಿಯಾಸ್ ಇದೆ. ನೋಡೋಣ ಎಷ್ಟೆಷ್ಟೆಲ್ಲ ನನ್ನ ಕೈಲಾಗುತ್ತೋ ಅಷ್ಟನ್ನು ಎಕ್ಸ್ಪ್ಲೋರ್ ಮಾಡಬೇಕು ಅಂತ, ಟ್ರಾವೆಲ್ ಮಾಡಬೇಕು ಅಂತ ಸಿಕ್ಕಾಬಟ್ಟೆ ಆಸೆ ಇದೆ. ಸೊ ನೀವು ಜಾಸ್ತಿ ಸಪೋರ್ಟ್ ಮಾಡಿ ಆನ್ ಯೂಟ್ಯೂಬ್ ಪ್ಲೀಸ್. ನೀವು 8,000 ಜನ ನಂಗೆ ಸಬ್ಸ್ಕ್ರೈಬರ್ ಇರೋದು ದೊಡ್ಡ ವಿಚಾರ ಅಲ್ಲ. ಅಷ್ಟು ಜನ ನನ್ನ ಬ್ಲಾಗ್ ನೋಡ್ತಿದ್ದೀರ ಅನ್ನೋದು ತುಂಬ ದೊಡ್ಡ ವಿಚಾರ ಆಗುತ್ತೆ. ಹೋಪ್ ತುಂಬ ಎಲ್ಲ ವೆಲ್ ಎಜುಕೇಟೆಡ್ ಎಲ್ಲರೂ. ಸೊ ನೀವು ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತದೆ ಅಂದರೆ ಪ್ಲೀಸ್ ಡೂ ವಾಚ್ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಸೊ ನಾನು ಸಿಗ್ತೀನಿ ನನ್ನ ಮುಂದಿನ ವೀಡಿಯೋದಲ್ಲಿ. ಅದೇವ್ರಿಗೆ ನಾನು ಇನ್ಸ್ಟಾಗ್ರಾಮ್ ಕೂಡ ನನ್ನ ಫಾಲೋ ಮಾಡ್ಬೋದು. ಆ್ಯಂಡ್ ನಿಮ್ಗೆ ಏನಾದ್ರು ಪರ್ಸ್ನಲ್ ಸೆಷನ್ ತೊಗೊಳ್ಳೋ ಇಂಟ್ರೆಸ್ಟ್ ಇದ್ದರೆ
ಸೊ ದಟ್ ನೀವು ನನಗೆ ನನ್ನ ಮೇಲ್ ಐ ಡಿಗೆ ಮೆಸೇಜ್ ಕಳಿಸ್ಬೋದು. ನೀವೇನನ್ನ ಮ್ಯಾನಿಫೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಥವಾ ಒಂದು ಪಾಸಿಟಿವ್ ಲೈಫ್ನ ಲೀಡ್ ಮಾಡಬೇಕು ಅಂದರೆ ಯಾವ ಥರ ಎಲ್ಲ ಮಾಡ್ಬೋದು, ಏನು ಅದಕ್ಕೆ ಪ್ರೋಸೆಸ್, ರೊಟೀನ್ ಯಾವ ಥರ ಇರಬೇಕು, ಅದನ್ನೆಲ್ಲ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಓನ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಸಿಗ್ತೀನಿ. ಬಾಯ್.